ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರಬಾರ್ದು. ಸಾಲದ ಸಮಸ್ಯೆಗಳೆಲ್ಲ ನಿವಾರಣೆ ಆಗಬೇಕು. ಮಾಡುವಂಥ ಕೆಲಸಗಳಲ್ಲೆಲ್ಲ ಯಶಸ್ಸು ಸಿಗಬೇಕು. ಉತ್ತಮವಾದ ಸಂತಾನ ಪ್ರಾಪ್ತವಾಗಬೇಕು. ಹಾಗೆ ನಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಏಳಿಗೆಯಾಗಬೇಕು. ಇದೆಲ್ಲವೂ ಸಾಧ್ಯವಾಗಬೇಕಾದರೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಇರಲೇಬೇಕು. ಸ್ನೇಹಿತರೆ, ಈ ಒಂದು ಬೀಜವನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಅದೃಷ್ಟಕರ ವಸ್ತು ಎಂದೇ ಪರಿಗಣಿಸಲಾಗುತ್ತೆ. ಈ ಬೀಜಗಳನ್ನು ಚಿನ್ನಕ್ಕೆ ಸಮನಾಗಿ ಪರಿಗಣಿಸಲಾಗುತ್ತೆ. ಈ ಬೀಜಗಳು ಮನೆಯಲ್ಲಿದ್ದರೆ ಸಾಕು, ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು. ಸಂಪತ್ತನ್ನು ಆಕರ್ಷಿಸುವುದು ಅಲ್ಲದೆ ಗೃಹ ದೋಷಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಕಾರಾತ್ಮಕತೆಗಳನ್ನು ದೂರ ಮಾಡಲು, ಹಾಗೆ ಮುರಿದು ಹೋದ ಸಂಬಂಧವನ್ನು ಸರಿ ಮಾಡಲು, ಹಾಗೆ ಅಪಾಯಗಳ ವಿರುದ್ಧ ಹೋರಾಡಲು ಈ ಬೀಜಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಇಷ್ಟೆಲ್ಲ ಉಪಯೋಗವಿರುವಂತಹ ಈ ವಸ್ತುವಿನ ಹೆಸರೇ ಗುಲಗಂಜಿ. ಕಡು ಕೆಂಪಗಿನ ಮೈಬಣ್ಣ ಹಾಗೂ ಕಪ್ಪು ಚುಕ್ಕೆ ಇರುವಂತಹ ಸಣ್ಣ ಬೀಜವೇ ಗುಲಗಂಜಿ. ಇದು ಮೊಟ್ಟೆಯ ಆಕಾರದಲ್ಲಿ ಇರುತ್ತದೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಗುಲಗಂಜಿ ಏಕಿಷ್ಟು ವಿಶೇಷ, ಈ ಗುಲಗಂಜಿಯಿಂದ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾಗುವುದು ಹೇಗೆ ಎಂಬ ಇನ್ನೂ ಹಲವಾರು ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ತಿಳಿದುಕೊಳ್ಳೋಣ. ಗುಲಗಂಜಿ ನೋಡಲು ಕೃತಕ ವಸ್ತುವಿನಂತೆ ಕಂಡುಬಂದರೂ ಇದೊಂದು ಪ್ರಕೃತಿ ದತ್ತವಾಗಿ ಬರುವಂತಹ ಸಂಪತ್ತು. ಗುಲಗಂಜಿ ದ್ವಿದಳ ಸಸ್ಯದಲ್ಲಿ ಬಿಡುವಂತಹ ಒಂದು ಬೀಜ. ಇದರ ಗಾತ್ರ ಅಲಸಂದೆ ಕಾಳಿನಷ್ಟಿರುತ್ತದೆ. ಕೆಂಪು ಬಣ್ಣದ ಚಿಕ್ಕ ಹವಳದಂತೆ ಇರುವುದರಿಂದ ಹವಳ ಬಟಾಣಿ ಎಂದು ಸಹ ಕರೆಯುತ್ತಾರೆ. ಗುಲಗಂಜಿಯ ಗಿಡ ಹಳದಿ ಬಣ್ಣದಾಗಿದ್ದು ಕೆಂಪು ಹೂಗಳನ್ನು ಬಿಡುತ್ತದೆ. ಇದು ಬೇರೆ ಮರಗಳನ್ನು ಆಶ್ರಯಿಸಿ ಬೆಳೆಯುವಂತಹ ಬಳ್ಳಿಯಾಗಿದೆ. ಸಾಮಾನ್ಯವಾಗಿ ಒಂದು ಗೊಂಚಲಿನಲ್ಲಿ ಅನೇಕ ಫಲಗಳಿರುತ್ತವೆ. ಒಂದೊಂದು ಫಲದಲ್ಲಿಯೂ ಸಹ 1 ರಿಂದ 5 ಬೀಜಗಳಿರುತ್ತದೆ. ಕಾಡಿನಲ್ಲಿ ಯಥೇಚ್ಛವಾಗಿ ಬೆಳೆಯುವುದರಿಂದ ಗುಲಗಂಜಿಯನ್ನು ಕಾಡಿನ ರಾಣಿ ಎಂದು ಕರೆಯುತ್ತಾರೆ. ಕಡು ಕೆಂಪಗಿನ ಮೈಬಣ್ಣ ಮತ್ತು ಕಪ್ಪು ಚುಕ್ಕೆ ಇರುವ ಗುಲಗಂಜಿಯ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ. ಚೀನಾ ದೇಶದಲ್ಲಿ ಗುಲಗಂಜಿ ಪ್ರೀತಿಯ ಸಂಕೇತವಾಗಿದೆ. ಕೆಂಪು ಮಾತ್ರವಲ್ಲದೆ ಬಿಳಿ, ಹಳದಿ, ಹಸಿರು ಹಾಗೂ ಕಪ್ಪು ಬಣ್ಣಗಳಲ್ಲಿಯೂ ಸಹ ಗುಲಗಂಜಿ ಲಭ್ಯವಿರುತ್ತದೆ. ಗುಲಗಂಜಿಗಳಲ್ಲಿ ಹಸಿರು ಮತ್ತು ಕಪ್ಪು ಗುಲಗಂಜಿಗಳು ದೊರಕುವುದೇ ಬಹಳ ವಿರಳ. ಪ್ರಾಚೀನ ಕಾಲದಲ್ಲಿ ಬಂಗಾರದ ಅಂಗಡಿಗಳಲ್ಲಿ ಚಿನ್ನವನ್ನು ತೂಕ ಮಾಡಲು ಗುಲಗಂಜಿ ಬೀಜಗಳನ್ನು ಬಳಸಲಾಗುತ್ತಿತ್ತು. ಎಲ್ಲ ಗುಲಗಂಜಿ ಬೀಜಗಳು ಒಂದೇ ತೂಕವನ್ನು ಹೊಂದಿರುವುದು ಮತ್ತೊಂದು ವಿಶೇಷ. ಒಂದು ಗುಲಗಂಜಿ ಬೀಜದ ತೂಕ 125 ಮಿಲಿಗ್ರಾಂನಷ್ಟು ಇರುತ್ತದೆ. 8 ಬೀಜಗಳು ಸೇರಿ 1 ಗ್ರಾಂ ತೂಗುತ್ತದೆ. ಗುಲಗಂಜಿಯ ಈ ಏಕರೂಪದ ತೂಕದಿಂದಾಗಿ ಇದನ್ನು ಬಂಗಾರವನ್ನು ತೂಕ ಮಾಡಲು ಉಪಯೋಗಿಸುತ್ತಿದ್ದರು. ಇವಾಗೆಲ್ಲ ಬಂಗಾರವನ್ನು ತೂಕ ಮಾಡಲು ಎಲೆಕ್ಟ್ರಾನಿಕ್ ತೂಕದ ಮಷಿನ್ಗಳು ಬಂದಿರುವುದರಿಂದ ಪ್ರಾಚೀನ ಕಾಲದ ರೀತಿಯಲ್ಲಿ ಗುಲಗಂಜಿಯ ಉಪಯೋಗ ಇಲ್ಲವೆಂದೇ ಹೇಳಬಹುದು. ಗುಲಗಂಜಿಯ ಆಕರ್ಷಕ ರಕ್ತವರ್ಣದ ಹೊಳಪು 30 ವರ್ಷಗಳವರೆಗೂ ಕೂಡ ಮಾಸದೆ ಉಳಿದುಕೊಳ್ಳುವುದರಿಂದ ಇದನ್ನು ಆಭರಣಗಳ ತಯಾರಿಕೆಯಲ್ಲಿಯೂ ಸಹ ಬಳಸಲಾಗುತ್ತದೆ. ಗುಲಗಂಜಿಯಿಂದ ತಯಾರಾದ ಆಭರಣಗಳನ್ನು ಧರಿಸುವುದು ಸಹ ಪ್ರತಿಷ್ಠೆಯ ವಿಷಯವಾಗಿತ್ತು. ಈಗಲೂ ಗುಲಗಂಜಿಯ ಮಣಿಗಳನ್ನು ಜಪಮಾಲೆ ತಯಾರಿಸಲು ಬಳಸಲಾಗುತ್ತದೆ. ತಾಯಿ ಲಕ್ಷ್ಮೀ ದೇವಿಗೆ ಗುಲಗಂಜಿ ಎಂದರೆ ಬಹಳ ಇಷ್ಟ. ಚಿನ್ನ ಮಹಾಲಕ್ಷ್ಮೀ ದೇವಿಗೆ ಸಮ. ಬೀಜಗಳೊಂದಿಗೆ ಚಿನ್ನವನ್ನು ತೂಗುತ್ತಿದ್ದರಿಂದಲೇ ಗುಲಗಂಜಿ ಬೀಜಗಳು ಮಹಾಲಕ್ಷ್ಮೀ ದೇವಿಯನ್ನು ಸಂಕೇತಿಸುತ್ತವೆ. ಗುಲಗಂಜಿ ಬೀಜಗಳು ಅದೃಷ್ಟವನ್ನು ನೀಡುವುದಲ್ಲದೆ ಕೆಟ್ಟ ದೃಷ್ಟಿಯಿಂದಲೂ ಸಹ ರಕ್ಷಣೆಯನ್ನು ನೀಡುತ್ತವೆ. ಗುಲಗಂಜಿ ಬೀಜಗಳನ್ನು ದೀಪಾವಳಿ ಹಬ್ಬ, ಅಕ್ಷಯ ತೃತೀಯ, ವರಮಹಾಲಕ್ಷ್ಮಿ ಹಬ್ಬಗಳೆಂದು ಪೂಜಿಸಿ ಅನಂತರ ಕೆಂಪು ವಸ್ತ್ರದಲ್ಲಿ ಸುತ್ತಿ ತಿಜೋರಿಯಲ್ಲಿ ಇರಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಲಕ್ಷ್ಮೀ ಕಟಾಕ್ಷವು ದೊರೆತು ಸಂತೋಷ ಹಾಗೂ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ವ್ಯಾಪಾರ ಹಾಗೂ ಉದ್ಯೋಗಗಳಲ್ಲಿ ಅಭಿವೃದ್ಧಿಗಾಗಿ ಗುಲಗಂಜಿಯನ್ನು ಗಲ್ಲಾಪೆಟ್ಟಿಗೆಯಲ್ಲೂ ಸಹ ಇರಿಸಲಾಗುತ್ತದೆ. ಅಲ್ಲದೆ ಗುಲಗಂಜಿ ಬೀಜಗಳು ಕೆಟ್ಟ ದೃಷ್ಟಿ ಹಾಗೂ ಮಾಟ ಮಂತ್ರ ದುಷ್ಟ ಪರಿಣಾಮಗಳನ್ನು
ಹೋಗಲಾಡಿಸುವ ಗುಣಗಳನ್ನು ಹೊಂದಿರುತ್ತವೆ. ವೆಸ್ಟ್ ಇಂಡೀಸ್ನಲ್ಲಿ ಗುಲಗಂಜಿಯನ್ನು ದೃಷ್ಟಿ ನಿವಾರಕವಾಗಿ ತೋಳುಬಂದಿಯಲ್ಲಿ ಬಳಸಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಗುಲಗಂಜಿಯಿಂದ ಹಲವು ಗ್ರಹ ದೋಷಗಳಿಗೂ ಸಹ ಪರಿಹಾರ ಲಭಿಸುತ್ತದೆ. ಬಿಳಿ ಬಣ್ಣದ ಗುಲಗಂಜಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಕ್ರ ಗ್ರಹ ದೋಷ, ಕೆಂಪು ಬಣ್ಣ ಗುಲಗಂಜಿಯಿಂದ ಕುಜದೋಷ, ಕಪ್ಪು ಬಣ್ಣದ ಗುಲಗಂಜಿಯಿಂದ ಕುಜದೋಷ, ಹಳದಿ ಬಣ್ಣದ ಗುಲಗಂಜಿಯಿಂದ ಗುರುದೋಷ ಹಾಗೂ ಹಸಿರು ಬಣ್ಣದ ಗುಲಗಂಜಿಯಿಂದ ಬುಧದೋಷ ನಿವಾರಣೆ ಆಗುತ್ತದೆ. ಗುಲಗಂಜಿಯ ಕುರಿತು ಅನೇಕ ಜನಪದದ ನಂಬಿಕೆಗಳಿವೆ. ಗುಲಗಂಜಿಯು ಯಾರ ಕೈಯನ್ನು ಸೇರಬೇಕೋ ಅವರ ಕೈಯನ್ನು ಮಾತ್ರ ಸೇರುತ್ತದೆ. ಕೆಟ್ಟ ಚಿಂತನೆ, ಕೆಟ್ಟ ದೃಷ್ಟಿ ಹೊಂದಿರುವವರಿಗೆ ಗುಲಗಂಜಿ ಇರುವುದಿಲ್ಲ ಎಂಬುದು ನಮ್ಮ ಹಿಂದೂಗಳಲ್ಲಿ ಪುರಾತನ ಕಾಲದಿಂದಲೂ ಇರುವಂತಹ ನಂಬಿಕೆ ಆಗಿದೆ. ಇತ್ತೀಚಿನ ಕಾಲಘಟ್ಟದಲ್ಲಿ ಗುಲಗಂಜಿ ಬೀಜಗಳಲ್ಲಿ ಕಪ್ಪು ಬಣ್ಣ ಕಡಿಮೆ ಆಗುತ್ತಾ ಬಂದಿದೆ. ಯಾವಾಗ ಗುಲಗಂಜಿಯಲ್ಲಿ ಕಪ್ಪು ಬಣ್ಣವೇ ಇರುವುದಿಲ್ಲವೋ ಆವಾಗ ಪ್ರಳಯವಾಗುತ್ತದೆ ಎಂಬುದು ಜನಪದದ ನಂಬಿಕೆ. ಎಲ್ಲ ವಸ್ತುಗಳಲ್ಲಿಯೂ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಎರಡು ಮುಖಗಳಿರುವಂತೆ ಗುಲಗಂಜಿಯಲ್ಲೂ ಸಹ ಒಂದು ಕೆಟ್ಟ ಅಂಶವಿದೆ. ಅದೇ ಗುಲಗಂಜಿಯಲ್ಲಿರುವಂತಹ ವಿಷ. ಗುಲಗಂಜಿಯ ಬೀಜದಲ್ಲಿ ಅಪ್ರಿನ್ ಎಂಬ ಅಪಾಯಕಾರಿ ವಿಷವಿರುತ್ತದೆ. ಇದು ನಾಗರ ಹಾವಿನ ವಿಷಕ್ಕಿಂತಲೂ ಬಹಳ ವಿಷಕಾರಿ. ಮತ್ತೊಂದು ವಿಶೇಷತೆ ಎಂದರೆ ಗುಲಗಂಜಿಯ ಬೀಜದಲ್ಲಿ ಮಾತ್ರ ಈ ವಿಷ ಇರುತ್ತದೆ. ಕಾಂಡ ಮತ್ತು ಎಲೆಗಳಲ್ಲಿ ಈ ವಿಷ ಕಂಡುಬರುವುದಿಲ್ಲ. ಅದರಲ್ಲಿಯೂ ಗುಲಗಂಜಿಯ ಮೇಲ್ಭಾಗದಲ್ಲಿ ಯಾವುದೇ ವಿಷ ಇರುವುದಿಲ್ಲ. ಬೀಜದ ತಿರುಳಿನಲ್ಲಿ ವಿಷವಿರುತ್ತದೆ. ಹಾಗಾಗಿಯೇ ಬೀಜವನ್ನು ಜಗಿದರೆ ಅಪಾಯವಾಗುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಬೀಜವನ್ನು ಅಗೆದಾಗಲೇ ಅದರ ವಿಷ ಹೊರಬರುತ್ತದೆ. ಇದೇ ಕಾರಣಕ್ಕೆ ಮಕ್ಕಳಿಂದ ಗುಲಗಂಜಿಯನ್ನು ದೂರವಿಡಲೇಬೇಕು. ಗುಲಗಂಜಿಯಲ್ಲಿರುವ ವಿಷದ ಕಾರಣದಿಂದಾಗಿಯೇ ಗುಲಗಂಜಿಯನ್ನು ವಿಶ್ವಯುದ್ಧದಲ್ಲಿ ಶತ್ರು ಸೈನಿಕರನ್ನು ಕೊಲ್ಲಲು ಬಳಸಲಾಗಿತ್ತು ಎಂಬ ಬಗ್ಗೆ ಮಾಹಿತಿ ಇದೆ. ಗುಲಗಂಜಿ ಬೀಜಗಳನ್ನು ಅರೆದು ಯುದ್ಧಕ್ಕೆ ಬಳಸುವ ಖಡ್ಗ, ಕತ್ತಿ ಹಾಗೂ ಇತರೆ ಆಯುಧಗಳಿಗೆ ಲೇಪಿಸಿ ಶತ್ರು ಸೈನಿಕರನ್ನು ಕೊಲ್ಲಲು ಬಳಸುತ್ತಿದ್ದರಂತೆ. ವಿಷದ ಕಾರಣದಿಂದಾಗಿಯೇ ಗುಲಗಂಜಿ ಬೀಜಗಳನ್ನ ಕೀಟನಾಶಕ, ಕಳೆನಾಶಕಗಳಾಗಿ ಬಳಸಲಾಗುತ್ತದೆ. ಗುಲಗಂಜಿಯ ಬೀಜ ವಿಷವಾದರೂ ಗುಲಗಂಜಿ ಸಸ್ಯದಲ್ಲಿ ಅನೇಕ ಆಲ್ಕಲೈಡ್ಗಳು ಇರುವುದರಿಂದ ಅದು ಔಷಧಗಳ ಗಣಿಯಾಗಿದೆ. ಹಾಗಾಗಿಯೇ ಆಯುರ್ವೇದದಲ್ಲಿ ಗುಲಗಂಜಿಯನ್ನು ಔಷಧವಾಗಿ ಬಳಸಲಾಗುತ್ತದೆ. ಸಂಧಿವಾತ, ಜ್ವರ, ಚರ್ಮರೋಗ, ಬಾಯಿ ಹುಣ್ಣು, ಹಲ್ಲು ನೋವು, ಮಾನಸಿಕ ಕಾಯಿಲೆಗಳು, ಅಲ್ಸರ್, ವಾತ, ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು, ಕೂದಲು ಉದುರುವುದು, ನೆಗಡಿ ಹೀಗೆ ಅನೇಕ ಸಮಸ್ಯೆಗಳಿಗೆ ಗುಲಗಂಜಿಯ ಬೇರು ಮತ್ತು ಎಲೆಗಳನ್ನು ಬಳಸಿ ಆಯುರ್ವೇದದಲ್ಲಿ ಔಷಧಿಯನ್ನು ತಯಾರು ಮಾಡುತ್ತಾರೆ. ಗುಲಗಂಜಿಯ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿದುಕೊಂಡ ನಮ್ಮೆಲ್ಲರಿಗೂ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ.